ನಮ್ಮ ಮನೆ ಮುಂದಿನ ಗಿಡಕ್ಕೊಂದು ಬಕೆಟ್ ನೀರನ್ನು ನಾವು ಹಾಕ್ತೀವ? ನಾವು ಏನೂ ಮಾಡದೇ ಇದ್ರು ಅದರ ಪಾಡಿಗೆ ಅದು ಬೆಳೆದು ನಿಂತು ಮರಕ್ಕೆ ಬೇಕಾದರೆ 2 ಹನಿ ಆ್ಯಸಿಡ್ ಹಾಕಿ ಕೊಂದು ಬಿಡ್ತೀವಿ ಹೊರತು ಒಂದು ಬಕೆಟ್ ನೀರು ಕೂಡ ಹಾಕೋದು ನೀಚ ಸಂತತಿ ನಮ್ಮದು. ಮರ ಇದ್ರೆ ಎಲೆ ಬೀಳಿಸುತ್ತೆ, ನೆಲ ಗಲೀಜಾಗತ್ತೆ, ಅದನ್ನು ಕ್ಲೀನ್ ಮಾಡೋದು ಯಾರು? ಇದು ಪಟ್ಟಣವಾಸಿಗಳ ಚಿಂತೆ. ಹಳ್ಳಿಗಳು ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಒಂದು ಕಾಲಕ್ಕೆ ಹಳ್ಳಿಗಳಲ್ಲಿ ಸಾಕಷ್ಟು ಆಲದ ಮರಗಳಿರ್ತಾ ಇದ್ವು. ಊರು ಮುಂದೆ ಅರಳಿ ಕಟ್ಟೆಗಳನ್ನು ನೀವು ಕೂಡ ನೋಡಿರ್ತೀರಿ. ಆದರೆ ಇವತ್ತು ಎಷ್ಟು ಊರುಗಳಲ್ಲಿ ಆಲದ ಮರಗಳು ಅರಳಿ ಕಟ್ಟೆಗಳು ಉಳ್ಕೊಂಡಿವೆ. ಎಲ್ಲವನ್ನ ನಾಶ ಮಾಡಿ ಈಗ ಅಯ್ಯೋ ಬಿಸಿಲು ಅಂದರೆ ಪಾಪ ಪ್ರಕೃತಿ ಆದರೂ ಏನು ಮಾಡುತ್ತೆ, ಅನುಭವಿಸಿರೋ ಮಕ್ಕಳ ಅಂತ ಹೇಳುತ್ತೆ ಅಷ್ಟೇ. ಬಿತ್ತಿದ್ದನ್ನೇ ಉಣ್ಣೋದು ಅಂದರೆ ಇದೆ. ಮತ್ತೆ ಗೆಳೆಯರೆ, ಇನ್ನಾದರೂ ಸ್ವಲ್ಪ ಬುದ್ಧಿವಂತರಾಗೋಣ. ಮಕ್ಕಳಿಗೆ ಅವರು ಚೆನ್ನಾಗಿರಲಿ ಅಂತ ನೀವು ಆಸ್ತಿ ಹಣ ಮಾಡ್ತಿರಲ್ಲ, ಆರೋಗ್ಯನೇ ಇಲ್ಲದೆ ನಿಮ್ಮ ಹಣ ಆಸ್ತಿನೇನು ಅವ್ರ ತಲೆ ಮೇಲೆ ಹಾಕ್ಕೋತಾರೆ. ಬನ್ನಿ, ಮುಂದಿನ ತಲೆಮಾರಿಗೆ ಆರೋಗ್ಯ ಕೊಡೋಣ, ಪ್ರಕೃತಿಯನ್ನು ಉಳಿಸೋಣ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದಷ್ಟು ಗಿಡ ಮರಗಳನ್ನು ನೆಡೋಣ. ಮಳೆಗಾಲ ಶುರುವಾದ ಕೂಡಲೇ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅವರ ಹೆಸರಲ್ಲಿ ಕನಿಷ್ಠ ಒಂದೊಂದು ಗಿಡ ನೆಡಿ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಈ ಬಾರಿಯ ಬಿಸಿಲು ನಮಗೆಲ್ಲ ಪಾಠ ಕಲಿಸಲಿ. ಇದು ಗೆಳೆಯರೆ ಭಾರತದಲ್ಲಿ ಹೆಚ್ಚಾಗಿರೋ ಸೂರ್ಯ ಪ್ರಕೋಪ ಹಾಗೂ ಹೀಟ್ ವೇವ್ ಸಮಸ್ಯೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.